ಆರ್ ಅಗೇನ್ಸ್ಟ್ ದೆಮ್. ಬಿಜೆಪಿ ಅವರೆಲ್ಲ ಮಾಧ್ಯಮದಲ್ಲಿ ಹೇಳ್ಕೊಂಡು ಬಂದ್ರಲ್ಲ, ಇದೆಲ್ಲ ಜಾತಿ ಧರ್ಮ ಎಲ್ಲ ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾರು ಹೇಳಿದ್ದು ಇದನ್ನ? ಈಗ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರಲ್ಲ, ಅದನ್ನ ನೀವು ಸಮೀಕ್ಷೆ ಅಂತೀರಿ. ನಮ್ದು ಸಮೀಕ್ಷೆ ಅಲ್ಲ. ನೋಡಿ ಅಮ್ಮ, ಒಂದ್ ನಿಮಿಷ ಈ ಪ್ರಶ್ನೆ ಅದನ್ನ ಅಸೋಸಿಯೇಷನ್ ಅವ್ರ ಜೊತೆಗೆ ನಾವು ಮಾತಾಡ್ಕೊಳ್ತೀವಿ. ಅಂಡ್ 1 ಸೆಕೆಂಡ್, ಅದು ಒಂದ್ ನಿಮಿಷ ಅದಾಗ್ಲಿ, ನಾಳೆ ಆಗಿ ಸರ್, ಅಯ್ಯೋ ನಿಮ್ ಮಕ್ಳಿಗೆ ಯಾವುದೇ ತರದ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಕೊಡಿಸ್ತಕ್ಕಂಥ ನನ್ನ ಇಲಾಖೆ ಮಾಡುತ್ತೆ. ಅದನ್ನ ನೀವು ವರಿ ಮಾಡಕ್ ಹೋಗ್ಬೇಡಿ. ನೀವಲ್ಲ, ಒಂದ್ ನಿಮಿಷ ನೀವು ವರಿ ಮಾಡಕ್ ಹೋಗ್ಬೇಡಿ. ಅದನ್ನ ಇನ್ನೂ ಯಾವ ವ್ಯವಸ್ಥೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅದನ್ನ 8ನೇ ತಾರೀಕು ಕಾದ್ ನೋಡಿ. ನೀವು ಇನ್ನು ನಾಳೆ ಮುಗ್ದೇ ಇಲ್ಲ. ನೋಡಿ, ಹಂಗಾದ್ರೆ ನರೇಂದ್ರ ಮೋದಿ ಅವರು ಮಾಡ್ಬೇಕಾದ್ರೆ ಹಾಲಿಡೇ ಮಾಡಿದ್ರು. ಒಂದ್ ನಿಮಿಷ ಬಿಡ್ರಿ. ಅಲ್ಲ ಒಂದ್ ನಿಮಿಷ, ಎಲ್ಲಾ ಸಮೀಕ್ಷೆನ ಹೇಳ್ತೀನಿ ಕೇಳಿ. ಯಾವಾಗ್ಲೂ ಹಾಲಿಡೇ ಎಲ್ಲ ಮಾಡೋದು ನಾನೇ. ಐ ವಾಸ್ ದ ಫಸ್ಟ್ ಪರ್ಸನ್. ಒಂದ್ ನಿಮಿಷ ಅಲ್ಲ, ಕೇಳಿ ಅವರಿಗೆ ನಾವು ಉತ್ತರ ಕೊಡೋದು ಕೇಳಿ. ನಾನು ಶಿಕ್ಷಕರನ್ನ ಕೊಡೋದಿಲ್ಲ ವರ್ಕಿಂಗ್ ಟೈಮಲ್ಲಿ ಅಂತ ನಾ ಹೇಳಿದ ಮೇಲೆ ಹಾಲಿಡೇಸ್ ಅಲ್ಲಿ ಮಾಡೋಣ ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು. ಫಸ್ಟ್ ಐ ವಾಸ್ ದ ಫಸ್ಟ್ ಪರ್ಸನ್ ಸೆಟ್ ಶಿಕ್ಷಕರನ್ನ ಟೀಚಿಂಗ್ ಟೈಮಲ್ಲಿ ಕೊಡೋದಿಲ್ಲ ಅಂತ ಹೇಳಿ. ಆ ಟೀಚಿಂಗಿಗೆ ಏನು ವ್ಯವಸ್ಥೆ ಕೊಡಬೇಕು, ಅವ್ರಿಗೆ ಮಕ್ಳಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ನಾಳೆ ಏನಾದ್ರು ಆ ಥರ ಇತ್ತು ಅಂದ್ರೂ ಅದು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಕ್ಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಟೀಚರ್ಸ್ನ ಯೂಸ್ ಮಾಡ್ತಾರೋ ಯೂಸ್ ಮಾಡಲ್ವೋ ನನಗೆ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಪಾಸ್ ದಟ್ ಟುಮಾರೋ. 7ನೇ ತಾರೀಕು ಆಗಬೇಕು. ಅದಾದ್ಮೇಲೆ ತೀರ್ಮಾನ. ಇಲ್ಲ ಇಲ್ಲಿಗೆ ನಿಲ್ಲಿಸ್ತಾರ ನನ್ಗೆ ಗೊತ್ತಿಲ್ಲ. ಆಯೋಗದವ್ರು ಏನು ಹೇಳ್ತಾರೆ ಅಂತ ಹೇಳಿ ಆಯೋಗದವ್ರು ಸರ್ಕಾರಕ್ಕೆ ಹೇಳ್ಬೇಕು. ಯಾರು? ನಾನು 8ನೇ ತಾರೀಕು ಬರ್ತಾ ಇದ್ದೀನಿ. ಮತ್ತೆ 8ನೇ ತಾರೀಕು ಇಲ್ಲಿ ಬರ್ತಾ ಇದ್ದೀನಿ. ಅದು ನಂದು OBC ಒಂದು ಕಾರ್ಯಕ್ರಮಕ್ಕೆ ನಾನು ಸಿಗೋದಲ್ಲ. ನೀವು ಯಾವಾಗ ಕರಿತೀರ ಬರ್ತೀನಿ. ನೀವು ಆ ಥರ ಅನ್ಕೊಳಕ್ಕೆ ಹೋಗಬೇಡಿ.